ನಮಸ್ಕಾರ ವಿದ್ಯಾರ್ಥಿಗಳೇ. ಕರ್ನಾಟಕ ಸರ್ಕಾರ ಶಾಲಾ ಶಿಕ್ಷಣ ಇಲಾಖೆ ಪದವಿ ಪೂರ್ವ ಕಾಲೇಜು ದ್ವಿತೀಯ PUC ಕನ್ನಡ ಭಾಷಾ ಪ್ರಶ್ನೆಕೋಶ ವಿಷಯ ಸಂಕೇತ 01. ನಿಮಗೆ ಈ ಒಂದು ಕರ್ನಾಟಕ ಸರ್ಕಾರ ಶಾಲಾ ಶಿಕ್ಷಣ ಇಲಾಖೆಯ ವತಿಯಿಂದಲೇ ನಿಮಗೆ ಒಂದು ಪ್ರಶ್ನೆಕೋಶವನ್ನು ಹೊರಡಿಸಲಾಗಿದೆ. ಈ ಪ್ರಶ್ನೆಕೋಶಕ್ಕೆ ಸಂಬಂಧಿಸಿದಂತೆ ನಿಮಗೆ ಕೇಳಬಹುದಾದಂತಹ ಹೊಂದಿಸಿ ಬರೆಯಿರಿ ಯಾವ ಪ್ಯಾಟರ್ನಲ್ಲಿರುತ್ತೆ ಮತ್ತು ಯಾವ ರೀತಿಯಲ್ಲಿ ಕೇಳಬಹುದು ಅನ್ನುವಂಥದ್ದನ್ನು ಇಲ್ಲಿ ಈ ಒಂದು ಪ್ರಶ್ನೆಕೋಶದಲ್ಲಿ ಕೊಟ್ಟಿದ್ದಾರೆ. ಈ ಒಂದು ಕೋಶದಲ್ಲಿ ಕೊಟ್ಟಿರುವಂಥದ್ದನ್ನೇ ನೀವು ಸರಿಯಾಗಿ ಅಭ್ಯಾಸವನ್ನು ಮಾಡಿಬಿಟ್ರೆ ನಿಮಗೆ ಹೊಂದಿಸಿ ಬರೆಯಿರಿಗೆ ಇರುವಂತಹ 5 ಅಂಕಗಳನ್ನು ಸುಲಭವಾಗಿ ಬರೀಬಹುದು. ಫಿಕ್ಸ್ಡ್ ಆಗಿರುವಂತಹ ಹೊಂದಿಸಿ ಬರೆಯಿರಿ ಅಂತಂದ್ರೂ ಕೂಡ ತಪ್ಪಾಗಲಾರ್ದು. ಹಾಗಿದ್ರೆ ಇಲ್ಲಿ ಕೊಟ್ಟಿರುವಂತಹ ಪ್ರಶ್ನೆಕೋಶದ ಒಂದು ಹೊಂದಿಸಿ ಬರೆಯಿರಿಯನ್ನು ಇಲ್ಲಿ ನೋಡ್ತಾ ಹೋಗೋಣ. ನೋಡಿ, 2024 ಮತ್ತು 25ನೇ ಸಾಲಿನಲ್ಲಿ ನಿಮಗೆ ಇರುವಂತಹ ನ್ಯೂ ಪ್ರಶ್ನೆ ಪತ್ರಿಕೆಯಲ್ಲಿ ಇರುವಂತಹ 16ನೆಯ ಪ್ರಶ್ನೆಗೆ ಸಂಬಂಧಿಸಿದಂತೆ ಅಂದರೆ 16ನೇ ಪ್ರಶ್ನೆಯಿಂದ ಹೊಂದಿಸಿ ಬರೆಯಿರಿ ಇರುತ್ತೆ. ಈ ಹೊಂದಿಸಿ ಬರೆಯಿರಿಯನ್ನು ಯಾವ ರೀತಿಯಲ್ಲಿ ಕೇಳಬಹುದು ಅನ್ನುವಂಥದ್ದನ್ನು ಇಲ್ಲಿ ಪ್ಯಾಟರ್ನ್ಗಳನ್ನು ಕೊಟ್ಟಿದ್ದಾರೆ. ಸೇಮ್ ಇದೇ ರೀತಿಯಾಗಿ ಇವುಗಳನ್ನೇ ನೀವು ಸರಿಯಾಗಿ ಅಭ್ಯಾಸ ಮಾಡಿಬಿಟ್ರೆ ಸಾಕು, ನೀವು ಸುಲಭವಾಗಿ 5 ಅಂಕಗಳನ್ನು ಪಡಿಬಹುದು. ಹಾಗಿದ್ರೆ ಈ ಹೊಂದಿಸಿ ಬರೆಯಿರಿಯನ್ನು ಸಂಪೂರ್ಣವಾಗಿ ಚರ್ಚೆ ಮಾಡ್ತಾ ಹೋಗೋಣ. ನೋಡಿ, ನಾಗಚಂದ್ರ ಬರೆದಿರುವಂತಹದ್ದು ಕದಡಿದ ಸಲಿಲಂ ತಿಳಿ ಬಂದದೆ ಅನ್ನುವಂತಹ ಒಂದು ಪದ್ಯ. ಹಾಗೆ ಪಗೆಯಂ ಬಾಲಕನೆಂಬರೆ ಅನ್ನುವಂಥದ್ದು ಅದು ಒಂದು ಶತಕವಾಗಿದೆ. ಹಾಗೆ ಬೆಳಗು ಜಾವ ಅನ್ನುವಂತಹ ಪದ್ಯವನ್ನು ಮುಕ್ತಕಂಠ ಅನ್ನುವಂತಹ ಒಂದು ಆಕರ ಕೃತಿಯಿಂದ ಇದನ್ನು ಆರಿಸಿಕೊಳ್ಳಲಾಗಿದೆ. ಹಾಗೆ ಟಿ ಯಲ್ಲಪ್ಪ ಅವರದು ಬರೆದಿರುವಂಥದ್ದು ಅತ್ತಿ ಚಿತ್ತ ಮತ್ತು ಅನ್ನುವಂತಹ ಪದ್ಯ. ಹಾಗೆ ಒಮ್ಮೆ ನಗುತ್ತೇನೆ ಅನ್ನುವಂಥದ್ದು ಸುಕನ್ಯಾ ಮಾರುತಿಯವರು ಬರೆದಿರುವಂಥದ್ದು. ಇನ್ನು ಉರುಲಿಂಗ ಪೆದ್ದಿ ಅನ್ನುವಂಥವರು ಬರೆದಿರುವಂಥದ್ದು ವಚನಗಳು. ಹಾಗೆ ಕರ್ನಾಟಕ ಭಾರತ ಕಥಾಮಂಜರಿ ಅನ್ನುವಂಥದ್ದು ಇದು ಕುಮಾರವ್ಯಾಸರು ರಚಿಸಿರುವಂತಹದ್ದು. ಹಾಗೆ ಅಬ್ಬಲಿಯವರ ರಸಬಳ್ಳಿ ಅನ್ನುವಂತಹದ್ದು ಒಂದು ಜನಪದ. ಹಾಗೆ ಮುಂಬೈ ಜಾತಕ ಅನ್ನುವಂತಹದ್ದು ತೆರೆದ ದಾರಿ ಅನ್ನುವಂತಹ ಒಂದು ಆಕರ ಗ್ರಂಥ. ಹಾಗೆ KS ನಿಸಾರ್ ಅಹಮದರವರದು ಶಿಲುಬೆ ಏರಿದ್ದಾನೆ ಅನ್ನುವಂತಹದ್ದು. ಹಾಗೆ ಮುಂದಿನದು ಚಂಪು ರೀತಿಯಲ್ಲಿ ಇರುವಂತಹದ್ದು ಬರೆದಿರುವಂತಹದ್ದು ನಾಗಚಂದ್ರ. ಹಾಗೆ ಬಸವಣ್ಣನವರದು ಕೂಡಲ ಸಂಗಮ ದೇವ ಅನ್ನುವಂತಹ ಒಂದು ಅಂಕಿತನಾಮ. ಇನ್ನು ಜಾಲಿಯ ಮರದಂತೆ ಬರೆದಿರುವಂತಹವರು ಪುರಂದರದಾಸರು. ಒಂದು ಹೆಚ್ಚಿಗೆ ಇಡುತ್ತೀನಿ ಲಲಿತಾ ಸಿದ್ಧ ಬಸವಯ್ಯ. ಇನ್ನು ಸುಕನ್ಯಾ ಮಾರುತಿಯವರದು ಒಮ್ಮೆ ನಗುತ್ತೇನೆ ಅನ್ನುವಂಥದ್ದು. ಹಾಗೆ ಕದಡಿದ ಸಲಿಲಂ ತಿಳಿ ಬಂದದೆ ಅನ್ನುವಂಥದ್ದು ಮುಂದಿನದು. ಇದು ಕದಡಿದ ಸಲಿಲಂ ತಿಳಿ ಬಂದದೆ ಅನ್ನುವಂತಹ ಒಂದು ಪದ್ಯವನ್ನ ಪಂಪ ರಾಮಾಯಣದಿಂದ ಆಯ್ದಾಗಿದೆ. ಹಾಗೆ ಪುಲಗೆರೆ ಸೋಮನಾಥ ಅವರು ಬರೆದಿರುವಂಥದ್ದು ಪಗೆಯಂ ಬಾಲಕನೆಂಬರೆ ಅನ್ನುವಂಥದ್ದು. ದರಾ ಬಂದ್ರೆ ಅವರು ಬೆಳಗು ಜಾವ. ಇನ್ನು GS ಶಿವರುದ್ರಪ್ಪನವರದು ಮುಂಬೈ ಜಾತಕ. ಹಾಗೆ ಶಿಲುಬೆ ಏರಿದ್ದಾನೆ ಅನ್ನುವಂತಹ ಒಂದು ಪದ್ಯವನ್ನು ಬರೆದಂತಹವರು KS ನಿಸಾರ್ ಅಹಮದ್ರವರು. ಮುಂದಿನದನ್ನು ನೋಡೋಣ. ಉರುಲಿಂಗ ಪೆದ್ದಿ ಅವರದ್ದು ಅಂಕಿತನಾಮ ಉರುಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರ ಅನ್ನುವಂಥದ್ದು. ಇನ್ನು ಹುಟ್ಟದೇ ಇರಲಿ ನಾರಿಯರೆನ್ನೋಲು ಅನ್ನುವಂಥದ್ದು ಷಟ್ಪದಿಯಲ್ಲಿ ರಚಿಸಲಾಗಿದೆ. ಹಾಗೆ ಪುಲಗೆರೆ ಸೋಮನಾಥ ಅವರ ಅಂಕಿತನಾಮ ಹರಹರ ಶ್ರೀ ಚೆನ್ನ ಸೋಮೇಶ್ವರ. ಇನ್ನು ಅಬ್ಬಲಿಯವಳ ರಸಬಳ್ಳಿ ಅನ್ನುವಂಥದ್ದು ತ್ರಿಪದಿಯಲ್ಲಿ ರಚಿತವಾಗಿದೆ. ಇನ್ನು ಅತ್ತಿ ಚಿತ್ತ ಮತ್ತು ಚಿಟ್ಟೆ ಮತ್ತು ಜೀವಯಾನ ಅನ್ನುವಂತಹ ಒಂದು ಆಕರ ಕೃತಿಯಿಂದ. ಇನ್ನು ಬಸವಣ್ಣನವರದು ಅಂಕಿತನಾಮ ಕೂಡಲ ಸಂಗಮ ದೇವ. ಜಾಲಿಯ ಮರದಂತೆ ಅನ್ನುವಂಥದ್ದು ಅದು ಒಂದು ಕೀರ್ತನೆ. ಇನ್ನು ಕುಮಾರವ್ಯಾಸ ಬರೆದಿರುವಂಥದ್ದು ಕುಮಾರವ್ಯಾಸ ಭಾರತ. ಹಾಗೆ ಲಲಿತಾ ಸಿದ್ಧ ಬಸವಯ್ಯ ಅವರದು ಒಂದು ಹೂ ಹೆಚ್ಚಿಗೆ ಇಡುತ್ತೇನೆ. ಇನ್ನು ಒಮ್ಮೆ ನಗುತ್ತೇನೆ ಅನ್ನುವಂಥದ್ದು ನಾನೆಂಬ ಮಾಯೆ ಅನ್ನುವಂತಹ ಒಂದು ಆಕರ ಕೃತಿ. ಮುಂದಿನದು ಕುಮಾರವ್ಯಾಸರದು ಕರ್ನಾಟಕ ಭಾರತ ಕಥಾಮಂಜರಿ. ಇನ್ನು ಪುರಂದರದಾಸರದು ಪುರಂದರ ವಿಠಲ ಅನ್ನುವಂತಹ ಅಂಕಿತನಾಮ. ಹಾಗೆ ಒಂದು ಹೂ ಹೆಚ್ಚಿಗೆ ಇಡುತ್ತೇನೆ ಅನ್ನುವಂತಹ ಒಂದು ಪದ್ಯವನ್ನು ರಚಿಸಿದಂತಹವರು ಲಲಿತಾ ಸಿದ್ಧ ಬಸವಯ್ಯ. ಹಾಗೆ ಮುಂದಿನದು ಹತ್ತಿ ಚಿತ್ತ ಮತ್ತು ಅನ್ನುವಂಥದ್ದನ್ನು ಬರೆದಿರುವಂಥವರು ಟಿ ಯಲ್ಲಪ್ಪ. ಒಮ್ಮೆ ನಗುತ್ತೇನೆ ಬಿ ಸುಕನ್ಯಾ ಮಾರುತಿಯವರು. ಹಾಗೆ ಕರ್ನಾಟಕ ಭಾರತ ಕಥಾಮಂಜರಿ ಅನ್ನುವಂತಹದ್ದು ಕುಮಾರವ್ಯಾಸ ಭಾರತ. ಇನ್ನು ಪುರಂದರದಾಸರದು ಕೀರ್ತನೆಗಳು ಲಲಿತಾ ಸಿದ್ಧ ಬಸವಯ್ಯವರದು ಒಂದು ಹೂ ಹೆಚ್ಚಿಗೆ ಇಡುತ್ತೇನೆ. ಹಾಗೆ ಟಿ ಯಲ್ಲಪ್ಪ ಅವರದು ಚಿಟ್ಟೆ ಮತ್ತು ಜೀವಯಾನ. ನಾನೆಂಬ ಮಾಯ ಅನ್ನುವಂಥದ್ದು ಸುಕನ್ಯಾ ಮಾರುತಿಯವರದು. ಮುಂದಿನದು ಗದುಗಿನ ಭಾರತ ಅನ್ನುವಂತಹದ್ದನ್ನು ಕರ್ನಾಟಕ ಭಾರತ ಕಥಾಮಂಜರಿಯಿಂದ ಆಯ್ಲಾಗಿದೆ. ಹಾಗೆ ಮುಂದಿನದು ಜಾಲಿಯ ಮರದಂತೆ ಅನ್ನುವಂಥದ್ದು ಕೀರ್ತನೆ ಲಲಿತಾ ಸಿದ್ಧ ಬಸವಯ್ಯ ಅವರದು ಒಂದು ಹೂ ಹೆಚ್ಚಿಗೆ ಇಡುತ್ತೇನೆ. ಚಿಟ್ಟೆ ಮತ್ತು ಜೀವಯಾನ ಹತ್ತಿ ಚಿತ್ತ ಮತ್ತು
ಹಾಗೆ ಸುಕನ್ಯಾ ಮಾರುತಿಯವರದು ನಾನೆಂಬ ಮಾಯೆ. ಹಾಗೆ ಮುಂದಿನದು ಇನ್ನೂ ಹುಟ್ಟದೇ ಇರಲಿ ನಾರಿಯರೆನ್ನುವಲು ಅನ್ನುವಂತಹ ಪದ್ಯ ಇದು. ಅದನ್ನು ಬರೆದಿರುವಂಥ ಒಂದು ಇದನ್ನು ಕರ್ನಾಟಕ ಭಾರತ ಕಥಾಮಂಜರಿ ಅನ್ನೋದರಿಂದ ಆರಿಸಲಾಗಿದೆ. ಪುರಂದರ ವಿಠಲ ಅನ್ನುವಂಥದ್ದು ಪುರಂದರ ದಾಸರು, ಹಾಗೆ ಅವರ ಪುರಂದರ ದಾಸರ ಅಂಕಿತನಾಮ. ಇನ್ನು ಲಲಿತಾ ಸಿದ್ದಬಸವಯ್ಯ ಅವರದು ಒಂದು ಹೂ ಹೆಚ್ಚಿಗೆ ಇಡುತ್ತೇನೆ. ಟಿ ಯಲ್ಲಪ್ಪ ಅವರದು ಹತ್ತಿ ಚಿತ್ತ ಮತ್ತು ಅನ್ನುವಂಥದ್ದು. ನಾನೆಂಬ ಮಾಯೆ ಅನ್ನುವಂಥದ್ದು ಒಮ್ಮೆ ನಗುತ್ತೇನೆ ಅನ್ನುವಂತಹ ಒಂದು ಪದ್ಯ. ಇನ್ನು ಕರ್ನಾಟಕ ಭಾರತ ಕಥಾಮಂಜರಿ ಭಾಮಿನಿ ಷಟ್ಪದಿಯಲ್ಲಿ ರಚಿತವಾಗಿದೆ. ಜಾಲಿಯ ಮರದಂತೆ ಅನ್ನುವಂಥ ಪದ್ಯವನ್ನು ರಚಿಸಿದಂಥವರು ಪುರಂದರದಾಸರು. ಒಂದು ಹೂ ಹೆಚ್ಚಿಗೆ ಇಡುತ್ತೀನಿ ಅನ್ನುವಂಥದ್ದು ಲಲಿತಾ ಸಿದ್ದಬಸವಯ್ಯ ಅವರದು. ಹತ್ತಿ ಚಿತ್ತ ಮತ್ತು ಅನ್ನುವಂಥದ್ದು ಚಿಟ್ಟೆ ಮತ್ತು ಜೀವನ ಅನ್ನುವಂತಹ ಆಕಾರ ಗ್ರಂಥ. ಇನ್ನು ಸುಕನ್ಯಾ ಮಾರುತಿಯವರದು ಒಮ್ಮೆ ನಗುತ್ತೇನೆ. ಹಾಗೆ ಮುಂದಿನದು ಇನ್ನೂ ಹುಟ್ಟದೇ ಇರಲಿ ನಾರಿಯರೆನ್ನವಲು ಅನ್ನುವಂಥದ್ದು ಜಾಲಿಯ ಮರದಂತೆ. ಇನ್ನು ಹುಟ್ಟದೇ ಇರಲಿ ನಾರಿಯರೆಲ್ಲವರು ಅನ್ನುವಂಥದ್ದು ಕುಮಾರವ್ಯಾಸರು ರಚಿಸಿರುವಂಥದ್ದು. ಹಾಗೆ ಪುರಂದರ ವಿಠಲ ಅನ್ನುವಂಥದ್ದು ಪುರಂದರದಾಸರ ಅಂಕಿತ ನಾಮ ಆಗಿರೋದ್ರಿಂದ ಜಾಲಿಯ ಮರದಂತೆ ಅನ್ನುವಂತಹ ಒಂದು ಪದ್ಯವನ್ನು ರಚಿಸಿದ್ದಾರೆ. ಇನ್ನು ಒಂದು ಹೂ ಹೆಚ್ಚಿಗೆ ಇಡುತ್ತೀನಿ ಅನ್ನುವಂಥದ್ದು ಲಲಿತಾ ಸಿದ್ದಬಸಯ್ಯ ಅವರದು. ಚಿಟ್ಟೆ ಮತ್ತು ಜೀವಯಾನ ಅನ್ನುವಂಥದ್ದು ಟಿ ಯಲ್ಲಪ್ಪ. ಇನ್ನು ಒಮ್ಮೆ ನಗುತ್ತೇನೆ ಅನ್ನುವಂಥದ್ದು ನಾನೆಂಬ ಮಾಯೆ ಅನ್ನುವಂತಹ ಒಂದು ಆಕರ ಕೃತಿ. ಇನ್ನು ಮೂರನೆಯ ಗುಂಪಿಗೆ ಸೇರುವಂಥದ್ದು ಪುಲಗೆರೆ ಸೋಮನಾಥ ಅವರದು ಸೋಮೇಶ್ವರ ಶತಕ. ಜಾಲಿಯ ಮರದಂತೆ ಅನ್ನುವಂಥದ್ದು ಪುರಂದರದಾಸರು ರಚಿಸಿರುವಂಥದ್ದು. ಹಂಬಾಲಿಯವರ ರಸಬಳ್ಳಿ ಅನ್ನುವಂಥದ್ದು ಗರತಿಯ ಹಾಡು. ಇನ್ನು ಹತ್ತಿ ಚಿತ್ತ ಅನ್ನುವಂಥದ್ದು ಟಿ ಯಲ್ಲಪ್ಪ ಅವರದು. ಒಮ್ಮೆ ನಗುತ್ತೇನೆ ಅನ್ನುವಂಥದ್ದು ಸುಕನ್ಯಾ ಮಾರುತಿಯವರದು. ಹಾಗೆ ಮುಂದಿನದು ಪುಲಿಗೆರೆ ಸೋಮನಾಥ. ಪುಲಿಗೆರೆ ಸೋಮನಾಥ ಅವರ ಅಂಕಿತ ಹರಹರ ಶ್ರೀ ಚೆನ್ನ ಸೋಮೇಶ್ವರ. ಇನ್ನು ಪುರಂದರ ವಿಠಲ ಅನ್ನುವಂತಹ ಅಂಕಿತ ನಾಮವನ್ನು ಹೊಂದಿರುವಂಥದ್ದು ಪುರಂದರದಾಸರು. ಇವರು ಜಾಲಿಯ ಮರದಂತೆ ಅನ್ನುವಂತಹ ಪದ್ಯವನ್ನು ರಚಿಸಿದ್ದಾರೆ. ಇನ್ನು ಹಬ್ಬಲ್ಲಿಯವರ ರಸಬಳ್ಳಿ ಅನ್ನುವಂಥದ್ದು ಗರತಿಯ ಹಾರು. ಟಿ ಯಲ್ಲಪ್ಪ ಅವರದು ಹತ್ತಿ ಚಿತ್ತ ಮತ್ತು ಸುಕನ್ಯಾ ಮಾರುತಿಯವರದು ಒಮ್ಮೆ ನಗುತ್ತೇನೆ ಅನ್ನುವಂಥದ್ದು. ಹಾಗೆ ಮುಂದಿನದು ಹರಹರ ಶ್ರೀ ಚೆನ್ನ ಸೋಮೇಶ್ವರ ಅನ್ನುವಂಥದ್ದು ಪುಲಗೆರೆ ಸೋಮನಾಥ ಅವ್ರದ್ದು. ಪುರಂದರದಾಸರದು ಪುರಂದರ ವಿಠಲ. ಗರತಿಯ ಹಾಡು ಅನ್ನುವಂಥದ್ದನ್ನು ತ್ರಿಪದಿಯಲ್ಲಿ ರಚಿಸಲಾಗಿದೆ. ಇನ್ನು ಟಿ ಯಲ್ಲಪ್ಪರದು ಚಿಟ್ಟೆ ಮತ್ತು ಜೀವನ ಅನ್ನುವಂತಹ ಒಂದು ಗ್ರಂಥ. ಹಾಗೆ ಒಮ್ಮೆ ನಗುತ್ತೇನೆ ಅನ್ನುವಂಥದ್ದು ನಾನೆಂಬ ಮಾಯೆ ಅನ್ನುವಂತಹ ಒಂದು ಆಕರ ಕೃತಿ. ಇನ್ನು ಪುಲಿಗೆರೆ ಸೋಮನಾಥ ಅವರದು ಹರಹರ ಶ್ರೀ ಚೆನ್ನ ಸೋಮೇಶ್ವರ ಅನ್ನುವಂತಹ ಅಂಕಿತ ನಾಮ. ಜಾಲಿಯ ಮರದಂತೆ ಅನ್ನುವಂಥದ್ದು ಕೀರ್ತನೆ. ಜನಪದ ಹಬ್ಬಲಿಯವರ ರಸಬಳ್ಳಿ. ಹತ್ತಿ ಚಿತ್ತ ಮತ್ತು ಅನ್ನುವಂಥದ್ದು ಚಿಟ್ಟೆ ಮತ್ತು ಜೀವನ ಅನ್ನುವಂತಹ ಆಕರ ಗ್ರಂಥ. ಸುಕನ್ಯಾ ಮಾರುತಿಯವರದು ನಾನೆಂಬ ಮಾಯೆ ಎನ್ನುವಂತಹ ಆಕರ ಕೃತಿ. ಇನ್ನು ಸೋಮೇಶ್ವರ ಶತಕ ಪುಲಿಗೆರೆ ಸೋಮನಾಥ ಅವರದು. ಪುರಂದರ ವಿಠಲ ಪುರಂದರ ದಾಸರು. ಹಾಗೆ ಹಬ್ಬಲೆಯವರ ರಸಬಳ್ಳಿ ಎನ್ನುವಂಥದ್ದು ಒಂದು ಜನಪದ ಗೀತೆ. ಹಾಗೆ ಚಿಟ್ಟೆ ಮತ್ತು ಜೀವಯಾನ ಅನ್ನುವಂಥದ್ದು ಹತ್ತಿ ಚಿತ್ತ ಮತ್ತು ಅನ್ನುವಂತಹ ಒಂದು ಪದ್ಯವನ್ನು ಚಿಟ್ಟೆ ಮತ್ತು ಜೀವನ ಅನ್ನುವಂತಹ ಆಕರ ಕೃತಿಯಿಂದ ಆರಿಸಲಾಗಿದೆ. ಇನ್ನು ನಾನೆಂಬ ಮಾಯೆ ಅನ್ನುವಂಥದ್ದು ಸುಕನ್ಯಾ ಮಾರುತಿಯವರು ಒಂದು ಆಕರ ಕೃತಿಯಾಗಿದೆ. ಇಷ್ಟು ನಿಮ್ಮ ಹೊಂದಿಸಿ ಬರೆಯಿರಿಗೆ ಕೇಳಬಹುದಾದಂತಹ ಒಂದು ಹೊಂದಿಸಿ ಬರೆಯಿರುವಂಥ ಪ್ಯಾಟರ್ನ್ಗಳು. ಇವುಗಳನ್ನು ನೀವು ಸರಿಯಾಗಿ ಅಭ್ಯಾಸ ಮಾಡಿದರೆ ನೀವು ಸುಲಭವಾಗಿ 5 ಅಂಕಗಳನ್ನು ಪಡಿಬಹುದು. ಧನ್ಯವಾದಗಳು.